ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಶೈಲಾ ಶತಾಯು ಚಾನಲಿಂದ. ನಾನು ಇವತ್ತು ನಿಮ್ಮ ಹತ್ರ ಏನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣವೇ ನಾವು ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ತುಂಬ ಬಿಸಿ ನೀರಿನ ಒಂದು ಅಭ್ಯಾಸವನ್ನು, ಕುಡಿಯೋದ ಅಭ್ಯಾಸವನ್ನು ಇಟ್ಕೊಂಡಿದ್ದಾರೆ. ಎಷ್ಟು ಹಾರ್ಮ್ಫುಲ್ಲು ನಮ್ಮ ಬಾಡಿಗೆ ಇದು ವೀಕ್ಷಕರೇ ಅಂದರೆ ನಿಮಗೆ ಗೊತ್ತಾಗಲ್ಲ. ನಿಮ್ಮ ಬಾಡಿಯಲ್ಲಿ ಒಂದು ಆ್ಯಸಿಡಿಕ್ ನೇಚರ್, ಬೆಳಗ್ಗೆ ನೀವು ಬ್ಲಡ್ಡನ್ನು ಆ್ಯಸಿಡಿಕ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು, ಅದು ಹೇಗೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ನಾನು ಹೇಳ್ತೀನಿ ವೀಕ್ಷಕರೇ. ನಮ್ಮ ಬಾಡಿಯಲ್ಲಿ ಏನಾಗುತ್ತೆ ಅಂದರೆ ಕಫನಾಡಿ, ಪಿತ್ತನಾಡಿ, ವಾತನಾಡಿ ಅಂತ ಇರುತ್ತೆ. ಸೊ ಬೆಳಗ್ಗೆ ಏನಾಗುತ್ತೆ, ನಾವು ಎದ್ದ ತಕ್ಷಣ 6 to 9 o'clock ಬಾಡಿಯಲ್ಲಿ ಕಫನಾಡಿ, ಇಲ್ಲಿ ಏನಾಗ್ತಾ ಇರುತ್ತೆ, ಕಫ ಹೊರಗಡೆ ಬರ್ತಾ ಇರುತ್ತೆ. ಎಲ್ಲೆಲ್ಲಿ ಕಟ್ಕೊಂಡಿರುತ್ತೋ ಅದೆಲ್ಲ ಬಾಯಿಂದ, ಮೂಗಿಂದ ಹೊರಗಡೆ ಬರ್ತಾ ಇರುತ್ತೆ. ನೀವು ಬಿಸಿನೀರು ಕುಡಿಯೋದ್ರಿಂದ ಏನಾಗುತ್ತೆ, ಆ ಕಫ ಏನಾಗುತ್ತೆ, ಕಫನಾಡಿ ಆ್ಯಕ್ಟಿವ್ ಆಗುತ್ತೆ. ಆ್ಯಕ್ಚುಲಿ 6 to 9 o'clock ಕಫನಾಡಿ ಆ್ಯಕ್ಟಿವ್ ಆಗಿರುತ್ತೆ ಬಾಡಿಯಲ್ಲಿ. ಸೊ ಏನಾಗುತ್ತೆ, ಆ ನೀರನ್ನು ಕುಡಿಯೋದ್ರಿಂದ ಏನಾಗುತ್ತೆ, ಬಿಸಿನೀರನ್ನು ಕುಡಿಯೋದ್ರಿಂದ ಎಕ್ಸೆಸಿವ್ ಹೀಟ್, ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗಿಬಿಟ್ಟು ಆ ಕಫ ಏನಾಗುತ್ತೆ ಕರಗಿ ನೀರಾಗಿ ಯೂರಿನಲ್ಲಿ ಹೋಗುತ್ತೆ. ಮತ್ತು ಇನ್ನೊಂದು ಏನಾಗುತ್ತೆ, ಬೆವರಿನ ಮುಖಾಂತರ ಹೊರಗಡೆ ಬರುತ್ತೆ. ಸೊ ಇದು ಯಾವಾಗ ಈ ಪ್ರೋಸೆಸ್ ಆಗುತ್ತೋ ಬಾಡಿಯಲ್ಲಿ ಏನಾಗುತ್ತೆ, ಡಿಜನರೇಟಿವ್ ಚೇಂಜಸ್ ಅಂದರೆ ಡ್ರೈನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬ್ಲಡ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ, ಜಾಯಿಂಟ್ಸ್ಗಳು ಊತ ಬರ್ಬೋದು, ಅಥವಾ ನಿದ್ರಾಹೀನತೆ, ನಿದ್ದೆ ಕಡಿಮೆ ಆಗ್ಬೋದು, ಅಥವಾ BP ಜಾಸ್ತಿ ಆಗ್ಬೋದು. ಏಕೆಂದರೆ ಈ ಪಾರ್ಟಲ್ಲಿ ಪೋಷಣೆ ಸಿಗೋದಿಲ್ಲ ಸಂಪೂರ್ಣವಾಗಿ. ಏನಾಗುತ್ತೆ, ನಿದ್ದೆ ಕಡಿಮೆ ಆಗೋದ್ರಿಂದ BP ಕೂಡ ಜಾಸ್ತಿ ಆಗ್ಬೋದು. ನೆಕ್ಸ್ಟು ಇನ್ನೊಂದು ಏನಾಗುತ್ತೆ ಅಂದರೆ ಸ್ಕಿನ್ ಡ್ರೈ ಆಗ್ಬೋದು, ಏರ್ಸ್ ಡ್ರೈ ಆಗ್ಬೋದು, ಕಣ್ಣು ಉರಿ, ಕಣ್ಣಿನ ಒಂದು ಸಮಸ್ಯೆಗಳು ಜಾಸ್ತಿ ಆಗ್ಬೋದು. ಇವೆಲ್ಲ ಸಮಸ್ಯೆಗಳು ಬೆಳಗ್ಗೆ ಎದ್ದ ತಕ್ಷಣ ನಾವು ಈ ಬಿಸಿನೀರು ಕುಡಿಯುವಂಥ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ವೀಕ್ಷಕರೇ. ಆದಷ್ಟು ನೋಡಿ, ನಿಮ್ಮ ದೇಹದಲ್ಲಿ ಏನು ಸಮಸ್ಯೆಗಳಿದ್ದು ನೀವು ಬೆಳಗ್ಗೆ ಎದ್ದು ಬಿಸಿ ನೀರನ್ನು ಕುಡಿಯುವ ಅಭ್ಯಾಸ ಇತ್ತು ಅಂದರೆ ಈ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದುಬಿಟ್ಟು ರಾತ್ರಿ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ 3/4 ಲೀಟ್ರ್ ನೀರು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಬಾಡಿ ಕಂಪ್ಲೀಟಾಗಿ ಹೈಡ್ರೇಟ್ ಆಗ್ತಾ ಹೋಗುತ್ತೆ, ಇಡೀ ದಿನ ಆ್ಯಕ್ಟಿವ್ ಆಗಿರ್ತೀರ. ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಉಷಾಪಾನ ಅಂತ ಇದನ್ನು ಹೇಳ್ತೀವಿ ನಾವು. ಬೆಳಗ್ಗೆ ಎದ್ದುಬಿಟ್ಟು ಈ ಉಷಾಪಾನ ಕುಡಿಯೋದ್ರಿಂದ ಏನೆಲ್ಲ ಕಾಯಿಲೆಗಳನ್ನು ಕ್ಯೂರ್ ಮಾಡ್ಕೋಬೋದು, ಇದು ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಡೀಟೇಲಾಗಿ ವೀಡಿಯೋನ ಇನ್ನೊಂದು ಸರಿ ಮಾಡ್ತೀನಿ ವೀಕ್ಷಕರೇ. ಆದಷ್ಟು ನೋಡಿ, ನಿಮ್ಮ ದೇಹದಲ್ಲಿ ಈ ಥರ ಏನಾದರೂ ಸಮಸ್ಯೆಗಳು ಇತ್ತು ಅಂದರೆ ದಯವಿಟ್ಟು ಬಿಸಿ ನೀರನ್ನು ಕುಡಿಯೋದನ್ನು ಕಡಿಮೆ ಮಾಡಿ. ಏಕೆಂದರೆ ಈಗ ಸಮ್ಮರ್ ಜಾಸ್ತಿ ಇದೆ, ಬಿಸಿಲು ಜಾಸ್ತಿ ಇದೆ, ಸ್ವೆಟ್ಟಿಂಗ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಮಿನರಲ್ಸ್ ಲಾಸ್ ಅಂದರೆ ನಿಮ್ಮ ಬಾಡಿಯಿಂದ ಸ್ವೆಟ್ಟಿಂಗಲ್ಲಿ ಮಿನರಲ್ಸ್, ಬೋನ್ಸ್ ಕರಗಿಬಿಟ್ಟು, ಮೆಟಬಾಲಿಸಮ್ ಜಾಸ್ತಿ ಆದಾಗ ಬೋನ್ಸ್ ಕರಗಿಬಿಟ್ಟು ಅದರಲ್ಲಿರುವಂಥ ಮಿನರಲ್ಸ್ ಕೂಡ ಸ್ವೆಟ್ಟಿಂಗಿಂದ ಹೊರಗಡೆ ಬರುತ್ತೆ. ಸೊ ಬಾಡಿಯಲ್ಲಿ ಆ್ಯಸಿಡಿಕ್ ನೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ, ತಲೆ ಸುತ್ತು ಬರ್ಬೋದು, ಹಾರ್ಟ್ ಅಟ್ಯಾಕ್ ಸಮಸ್ಯೆ ಬರ್ಬೋದು, ನಿದ್ದೆ ಕಡಿಮೆ ಆಗ್ಬೋದು. ಮತ್ತು ಇನ್ನೊಂದು ಈ ಥರ ಏನೆಲ್ಲ ಸಮಸ್ಯೆಗಳಿದೆಯೋ ಈ ಸಮಸ್ಯೆಗಳಿಂದ ನೀವು ದೂರ ಇರಬೇಕು ಅಂದರೆ ಬೆಳಗ್ಗೆ ಎದ್ದು ಬಿಸಿನೀರನ್ನು ಕುಡಿಯೋದನ್ನು ಕಡಿಮೆ ಮಾಡ್ಕೊಳ್ಳಿ, ಸಂಪೂರ್ಣವಾಗಿ ಸ್ಟಾಪ್ ಮಾಡಿ ಅಂತ ಹೇಳಿ ಈ ನನ್ನ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.